ಕರೆಸಿದ ವಿಷಯ ಏನು ಅಂತ ಹೇಳಿದ್ರೆ ನಾವು ಮುಂದಿನ ಕೆಲಸ ಮಾಡಬಹುದು. ಅಮ್ಮ, ಮನೆ ಮಗನಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಂತೂ ಸರಿ, ಆದರೆ ಹೀಗೆ ತರಾತುರಿನಲ್ಲಿ ಗೊಂದಲದಲ್ಲಿ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಯಾರ್ಯಾರ ಹಣದಲ್ಲಿ ಯಾರ್ಯಾರ ಋಣ ಬರೆದಿರುತ್ತೋ ಗೊತ್ತೇ ಆಗೋದಿಲ್ಲ ನೋಡಿ. ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ತಿಳ್ಕೊಬೇಕು ರಮೇಶ. ನಿತ್ಯ ಮದುವೆ ಆಗಿ ಗಂಡನ ಮನೆ ಸೇರಿದ್ಮೇಲೆ ದೇಶ ಸೇನಾರು ಬಿಟ್ಟು ಹೋಗಿದ್ರೆ ಆಗ ಇನ್ನೂ ದೊಡ್ಡ ಅನಾಹುತ ಆಗ್ತಿತ್ತಲ್ವಾ? ಅದು ನಿಜ. ಮದುವೆಗೆ ಮುಂಚಿನ ಶಾಸ್ತ್ರಗಳೆಲ್ಲ ಅವ್ರಿಗೆ ತಕ್ಕ ಹಾಗೆ ನಡೆದಿತ್ತು. ಈಗ ಮದುವೆ ನಂತರದ ಶಾಸ್ತ್ರಗಳು ಸರಿಯಾಗಿ ಮಾಡಬೇಕಲ್ಲಮ್ಮ. ಅಮ್ಮ, ನಿತ್ಯ ಈಗ ಮದುವೆಯಾಗಿ ನಮ್ಮನೆ ಸೊಸೆಯಾಗಿ ಬಂದಾಯ್ತು. ಇನ್ನು ಉಳಿದ ಶಾಸ್ತ್ರಗಳಾಗಬೇಕಲ್ಲ, ಆರತಿ ಗೀತಿ, ಆಮೇಲೆ ಮೊದಲ ರಾತ್ರಿ, ಇವೆಲ್ಲ ಆಗ್ಬೇಕಲ್ಲಮ್ಮ. ಎಲ್ಲ ಶಾಸ್ತ್ರದ ಪ್ರಕಾರನೇ ಮಾಡೋಣ. ಮಾಲ್ತಿ, ನೀನು ಹೋಗಿ ಕರ್ಣನ್ ರೂಮ್ನ ರೆಡಿ ಮಾಡು. ರಾಧಿಕಾ, ನೀನು ಹೋಗಿ ಆ ಕೆಲಸದ ಮುತುವರ್ಜಿ ವಹಿಸು. ಜೊತೆಗೆ ನಿತಿನೂ ಕರ್ಕೊಂಡು ಹೋಗು. ಪಾಪ ಎಲ್ಲರೂ ಮಂಕ ಕೂತಿದ್ದಾರೆ. ಸ್ವಲ್ಪವಾದರೂ ಆ ಮನಸ್ಸು ಬೇರೆ ಯೋಚನೆ ಮಾಡಲಿ. ಕರ್ಕೊಂಡು ಹೋಗಿ. ಅಪ್ಪ ಬನ್ನಿ. ನಾನು ಯಾಕೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀರಾ? ಬನ್ನಿ. ಒಬ್ಳು ಕಮ್ಮಿ ಇದ್ದೆ ಅನ್ನಕ್ಕೆ. ನಡಿ. ಶಾಂತಿ ತುಂಬಾ ಬೇಜಾರಲ್ಲಿದ್ದಾಳೆ. ನಾನು ಹೋಗೋಣ ಕರ್ಕೊಂಡು ಬರ್ತೀನಿ. ನರ್ಕದ ಬಾಗಿಲಿಗೆ ನನ್ನನ್ನೇ ಅಡ್ಡ ನಿಲ್ಸಿದ್ಯಾ? ಮನ್ಸಿಗೆ ತೋಚಿದಷ್ಟು ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ. ಇಷ್ಟು ವರ್ಷ ಎಲ್ಲ ವಿಷಯಕ್ಕೂ ಬೇರೆಯವ್ರಿಗೋಸ್ಕರ ತಲೆ ಬಾಗಿದ್ದೀನಿ. ಆದ್ರೆ ಈಗ ಯಾರಿಗೋಸ್ಕರನೂ ನಿತ್ಯ ಜೊತೆ ಮದುವೆ ಆಗಕ್ಕೆ ನಮ್ಗೆ ಸಾಧ್ಯ ಇಲ್ಲ. ನಾನು ನಿನ್ನ ನಿತ್ಯನ ಮದುವೆ ಆಗು ಅಂತ ಹೇಳಿದ್ನ? ಈ ಬಟ್ಟೆ ಹಾಕೊಂಡು ಮದುಮಗನ್ ಥರ ತಯಾರಾಗು ಅಂತ ಕೇಳ್ಕೊತಿದ್ದೀನಿ. ಏನ್ ಹೇಳ್ತಿದ್ದೀರಾ? ಮದುವೆ ಆಗೋದು ಬೇಡ ಅನ್ನೋ ಥರ ಮಾತಾಡ್ತಿದ್ದೀರಾ. ಬಟ್ಟೆ ಹಾಕೊಂತಿದ್ದೀರಾ? ಏನ್ ಹೇಳ್ತಿದ್ದೀರಾ? ಮಾತಿಗೆ ಏನು ಅರ್ಥ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಈಗಿರೋ ಸಮಸ್ಯೆನ ಎದುರಿಸೋಕ್ಕೆ ಇದೊಂದೇ ಪರಿಹಾರ. ಯಾರು ನಿನ್ನ ಪ್ರಶ್ನೆ ಮಾಡಬಾರ್ದು, ಈ ಮದುವೆನೂ ನಡಿಬಾರ್ದು ಅಂದರೆ ನೀನು ಇದನ್ನು ಮಾಡಲೇಬೇಕು. ನನ್ನ ನಿರ್ಧಾರ ಸರಿ ಅಂತ ಭಾವಿಸಿದ್ದೀನಿ. ನಿಧಿ, ಈ ಹಾರ್ಟ್ಗೆ ನಿಧಾನವಾಗಿ ಚೆನ್ನಾಗಿ ಹೂಗಳನ್ನೆಲ್ಲ ಸುತ್ತು. ಏನ್ ಮುಖ ನೋಡ್ತಾ ಇದೀಯಾ? ನನ್ ಮೇಲಿನ ಸಿಟ್ಗೆ ಮುಳ್ಳಿಟ್ಬಿಟ್ಟಿಯಾ? ಚುಚ್ಚಿಬಿಡುತ್ತೆ ಮದುಮಕ್ಕಳಿಗೆ. ರಾಧಿಕಾ ರಾಣಿ, ನಿಗೊಂದು ಜೋಕ್ ಹೇಳ. ನಾವು ಹೂ ಮೇಲೆ ಮಲಗಿದ್ರೆ ಅದು ಮೊದಲ ರಾತ್ರಿ, ನಮ್ಮ ಮೇಲೆ ಹೂವಿದ್ರೆ ಅದೇ ಕೊನೆ ರಾತ್ರಿ. ನಿಂಗೆ ಗೊತ್ತಿತ್ತಾ ಜೋಕು? ನಿಂಗೆ ಗೊತ್ತಿತ್ತೇನೆ? ಅಪ್ಪ ಸ್ವಲ್ಪ ಸುಮ್ನಿರು. ಯಾವಾಗ್ಲೂ ಒಟ ಒಟ ಅಂತಿರ್ತೀಯಲ್ಲ, ಹೋಗ ಆಚೆಗೆ. ನೀನ್ ನನ್ಗೆ ಹೇಳೋದು? ತೆಪ್ಪಗಿದ್ದವನ್ನ ಕರ್ಕೊಂಬಂದೋಳು ನೀನೆ. ನಿನ್ಗಾಗದೆ ಇದ್ರೆ ನೀನ್ ಹೋಗು, ಇವಳು ಮಾಡ್ತಾಳೆ. ಆ ತಿಪ್ಪೆಲ್ ಬಿದ್ದವನ್ಗೊಂದು ಮದುವೆ, ಆ ಮದುವೆಗೆ ಒಂದು ಸಂಭ್ರಮ, ಆ ಸಂಭ್ರಮದಲ್ಲಿ ಒಂದು ಫಸ್ಟ್ ನೈಟು, ಆ ಫಸ್ಟ್ ನೈಟಲ್ಲಿ ನಾವು ಒಂದು ಡೆಕೋರೇಷನ್. ಇದ್ರ ಮೇಲೆ ನಿನ್ನ ಹತ್ರ ನಾನು ಅನ್ನಿಸ್ಕೋಬೇಕು. ಹೇಳಿ ಸೀತಾರಾಮ್. ನಿಧಿ, ನೀನ್ ಇದನ್ನೆಲ್ಲ ಹೇಗ್ ಸಹಿಸ್ಕೊಂಡಿದ್ಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ನನ್ಗಿದನ್ನೆಲ್ಲ ನೋಡೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಕಣೆ. ನಾವೆಲ್ಲ ಇದ್ದು ಏನೂ ಮಾಡಕ್ಕಾಗ್ತಿಲ್ಲ ಕಣೆ. ಹಾಗೇನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ನೀನ್ಯಾಕೆ ಯೋಚನೆ ಮಾಡ್ತಿದ್ಯಾ? ಇನ್ನು ಮುಂದೆ ನೀವು ನಡಿಬೇಕಾಗಿರೋ ಹೆಜ್ಜೆಗಳು ತುಂಬ ಇದೆಯಮ್ಮ.
ಹಾದಿಲಿ ಏರು ತಗ್ಗೆ ಇರಲಿ, ಕಲ್ಲು ಮುಳ್ಳುಗಳೇ ಇರಲಿ, ಯಾವತ್ತೂ ನೀನು ಅವನ ಜೊತೆಲೇ ಇರು. ನಿಮ್ಮಿಬ್ಬರ ನಡುವೆ ಬೇರೆ ಒಂದು ಜೀವ ಬರುತ್ತೆ ಅನ್ನೋದಾದರೆ ಅದು ಬರೀ ನಿಮ್ಮ ಮಕ್ಕಳಾಗಿರ್ಬೇಕೆ ಹೊರತು ಬೇರೆ ಯಾರಿಗೂ ಜಾಗ ಮಾಡಿಕೊಡ್ಬೇಡಿ. ಅರೆ ಅಜ್ಜಿ ಹೇಳ್ತಿರೋದು ಸರಿನೇ ಅಲ್ವಾ? ನಾನು ಯಾಕೆ ಬೇಜಾರು ಮಾಡ್ಕೋತಾ ಇದ್ದೀನಿ? ಕರ್ಣ ಸರ್ ಮತ್ತೆ ಅಕ್ಕ ಮದುವೆ ಆದ್ಮೇಲೆ ಅವರೇ ಅಲ್ವಾ ಜೊತೆಗಿರ್ಬೇಕಾಗಿರೋದು. ನನ್ಗೇನ್ ಕೆಲಸ ಇಲ್ಲಿ? ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ? ಬಾ ಇಲ್ಲಿ. ಏನಾಯ್ತು? ಯಾಕೆ ಒಂಥರ ಇದೆಯಾ? ಏನಾಯ್ತು ಅಂತ ಹೇಳು. ಅಯ್ಯೋ ಅಕ್ಕ, ಏನಿಲ್ಲ ಕಣೆ, ಅದು ರೂಮ್ ರೆಡಿ ಇದೆ, ಕರೀತಾ ಇದ್ದಾರೆ. ಅದನ್ನು ಹೇಳಕ್ ಬಂದ್ಯಾ? ಬಾ ಮರಿ, ಬಾ. ಶಾಂತಿ, ಇವತ್ತಿಂದ ನೀವಿಬ್ರು ಎರಡು ದೇಹ ಒಂದು ಜೀವ ಅನ್ನೋ ಹಾಗೆ ಬದುಕಬೇಕು.